ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ನ್ಯೂ ಇಯರ್ಗೆ ಒಂದು ನಮ್ಮ ಕಡೆಯಿಂದ ಒಂದು ಮೋಟಿವೇಶನ್. ಓಕೆ, ಸೊ ಲಾಸ್ಟ್ ಇಯರ್ ಅಂದರೆ 2025 ನಮ್ಮ ಚಾನಲ್ ಕಡೆಯಿಂದ ತುಂಬ ವಿಡಿಯೋಗಳು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಈ ವರ್ಷ ಖಂಡಿತವಾಗೂ ಕೂಡ ವೀಕ್ಲಿ 2 to 3 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ ರಿಲೇಟೆಡ್ ಟು ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಕೂಡ ಹೊಸ ವರ್ಷದಲ್ಲಿ ಎಇ ಅಥವಾ ಜೆಇ ಆಗಿ ನಾವು ಜಾಯ್ನ್ ಆಗಬೇಕು ಎಂಬುದರ ಕನಸನ್ನು ಕಂಡಿರ್ತೀರ. ಸೊ ಅದನ್ನು ಹೇಗೆ ಸಾಕಾರ ಪಡಿಸ್ಕೊಳ್ಬೇಕು ಎಂಬುದರ ಕುರಿತು ನಾನು ಇವತ್ತು ನಿಮಗೆ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಇದ್ದೇವೆ. ಓಕೆ, ಸೊ ಬೇಸಿಕಲಿ ಫಸ್ಟ್ ಹೇಳಬೇಕು ಅಂದರೆ ನೋಡಿ, ಈ ವೆರಿ ಇಂಪಾರ್ಟೆಂಟ್ ನೋಡಿ, ಇಂಪಾರ್ಟೆಂಟ್ ಆಗಿ ನೀವು ಸಮಯಕ್ಕೆ ಮಹತ್ವವನ್ನು ಕೊಡಿ. ಅಂದರೆ ಟೈಮ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಸೆಟ್. ಓಕೆ, ಬಿಕಾಸ್ ನೋಡಿ, ಒಂದ್ಸಲ ಸಮಯ ಕಳೆದೋದ್ರೆ ಅದು ಮತ್ತೆ ರಿಟರ್ನ್ ಬರಲ್ಲ. ಸೊ ಹಾಗಾಗಿ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಸೆಕೆಂಡ್ಗೂ ಕೂಡ ನೀವು ಇಂಪಾರ್ಟೆನ್ಸ್ನ ಕೊಟ್ಟು ಪ್ರಿಪ್ರೇಷನ್ ಕಡೆ ಗಮನವನ್ನು ಹರಿಸಿ. ಸೊ ಮತ್ತು ಸೆಕೆಂಡ್ ಒನ್ ಹೇಳಬೇಕು ಅಂದರೆ ನೋಡಿ, ಎಂಟರ್ಟೈನ್ಮೆಂಟ್ನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿ. ಸೊ ಕ್ರಿಕೆಟ್ ಆಗಿರ್ಬೋದು, ಫಿಲ್ಮ್ಸ್ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರ್ಬೋದು, ಸೊ ನಮಗೆ ಬೇಡ ಅಪ್ ಟು ನಾವು ಜಾಯ್ನ್ ಆಗೋವರೆಗೂ ಎಇ ಆಗಿ ಅಥವಾ ಜೆಇ ಆಗಿ. ಸೊ ಆಮೇಲೆ ಬೇಕಾದಷ್ಟು ಸಮಯ ಇರ್ತದೆ ನಮಗೆ ಎಂಟರ್ಟೈನ್ಮೆಂಟ್ ಕುರಿತು ನಾವು ಮಾತಾಡ್ಲಿಕ್ಕಾಗಿರ್ಬೋದು, ಅದನ್ನು ಎಂಜಾಯ್ ಮಾಡ್ಲಿಕ್ಕಾಗಿರ್ಬೋದು. ಓಕೆ, ಸೊ ಅದರಿಂದ ಪ್ರತಿಯೊಂದು ಸಮಯವನ್ನು ಕೂಡ ಪ್ರಿಪ್ರೇಷನ್ಗೆ ಇಂಪಾರ್ಟೆನ್ಸ್ನ ಕೊಡಿ. ಯಾವ ಟಾಪಿಕ್ನ ಚೆನ್ನಾಗಿ ಪ್ರಿಪ್ರೇಷನ್ನ ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ಇನ್ನೂ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡಿ. ಸೊ ಕೆಲವೊಂದು ನಿಮಗೆ ಟಾಪಿಕ್ಗಳು ಅಂಡರ್ಸ್ಟ್ಯಾಂಡ್ ಆಗದೇ ಇರ್ಬೋದು, ಪ್ರತಿಯೊಂದು ಕೂಡ ಬರಬೇಕು ಅಂತ ಇಲ್ಲ ಯಾವುದೇ ಎಕ್ಸಾಮಲ್ಲೂ ಕೂಡ. ಸೊ ಯಾವ ಟಾಪಿಕ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ ಅದು 100% ಕೊಡಿ. ಯಾವುದು ಅರ್ಥ ಆಗಲ್ಲ ಅದನ್ನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ನ ಪ್ರಿಪ್ರೇಷನ್ನ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ವೀಡಿಯೋಸ್ಗಳು ನಮ್ಮ ಚಾನಲ್ ಕಡೆಯಿಂದ ಬೇಕು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು, ಶುಭ ದಿನ.